ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ರೆಡಿಯಾಗಿದೆ ಗ್ರೇವಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಹೊಸ ರೀತಿಯಲ್ಲಿ ಏನಂದರೆ, ಈಗ ಹಲಸಿನ ಸೀಸನ್ ಆಗಿರೋದ್ರಿಂದ ಅದರಲ್ಲಿರುವಂತಹ ಹಲಸಿನ ಬೀಜನ ಕೆಲವರು ಯೂಸ್ ಮಾಡದೆ ಬಿಸಾಕ್ಬಿಡ್ತೀರಾ. ಅದರಲ್ಲಿ ಎಷ್ಟು ಚೆನ್ನಾಗಿರುವಂಥ ನಾವು ಗ್ರೇವಿಯನ್ನು ಹೊಸ ರೀತಿಯಲ್ಲಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈಗಾಗಲೇ ನಾನು ನೆನೆಸಿ ರೆಡಿ ಮಾಡ್ಕೊಂಡಿರುವಂತಹ ಕಡಲೆಕಾಳು ಒಂದು ನೈಟಲ್ಲೇ ಪೂರ್ತಿ ನೆನೆಸಿರಬೇಕು. ಜೊತೆಗೆ ಏನು ಹಲಸಿನ ಬೀಜ ಇದೆಯಲ್ಲ ಅದಷ್ಟನ್ನು ಚೆನ್ನಾಗಿ ಅದರ ಸಿಪ್ಪೆ ತೆಗೆದು ಅದನ್ನು ತೊಳೆದು ಇದಕ್ಕೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ವಿಸಲ್ ಬರೋದಕ್ಕೆ ಒಲೆ ಮೇಲೆ ಇಟ್ಬಿಡೋಣ. ಒಂದು 2 ವಿಸಲ್ ಬರಲಿ. ಅಷ್ಟೊತ್ತಿಗೊಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಈಗ ಕಾಯಿ ಮತ್ತು 1 ಕಪ್ ಆಗೋಷ್ಟು ಕಾಯಿ ಹಾಕಿದ್ದೀನಿ. ಒಂದು 2 ಈರುಳ್ಳಿ, ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಜೊತೆಗೆ 1/4 ಸ್ಪೂನಷ್ಟು ಜೀರಿಗೆ ಮತ್ತು ಸಾಂಬಾರು ಪೌಡರ್, ಮಟನ್ ಸಾಂಬಾರು ಪೌಡರನ್ನು ನಾವು ಇದನ್ನು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ಅದು ಎಷ್ಟು ಬೇಕಾಗತ್ತೆ ಅಂತ ಹಾಕ್ಕೋಬೇಕು. ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕಡಲೆನ ಹಾಕ್ಕೊಂಡು ಒಂದು 4 ಹಸಿಮೆಣ್ಸಿಕಾಯಿ, ಖಾರಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸೈಡ್ಗೆ ಅದನ್ನು ಇಟ್ಬಿಡೋಣ. ನೈಸಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೋಬೇಕಲ್ಲ, ಹಾಗಾಗಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಜೊತೆಗೆ ಒಂದು 1/4 ಸ್ಪೂನ್ ಆಗೋಷ್ಟು, ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ನಾವು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಕಡ್ಡಿ ಕರಿಬೇವನ್ನು ನಾನು ಇದಕ್ಕೆ ಹಾಕ್ಕೊಂಡು, ಹಸಿ ಕರಿಬೇವು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಈ ಆಯಿಲಲ್ಲೇ ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು. ಯಾಕೆ ಅಂದರೆ ನಾವು ಯಾವುದೇ ಮಸಾಲ ಪದಾರ್ಥನ ನಾವು ಇದಕ್ಕೆ ಫ್ರೈ ಮಾಡಿ ರುಬ್ಬಿಲ್ಲ. ಹಾಗಾಗಿ ನಾವು ಈ ಹಂತದಲ್ಲಿ ಚೆನ್ನಾಗಿ ಒಂದು 2 ನಿಮಿಷ ಕೈ ಆಡಿಸ್ಬಿಟ್ರೆ ನಮಗೆ ಗ್ರೇವಿನೂ ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಮತ್ತು ಅದರಲ್ಲಿರುವಂತಹ ಹಸಿ ವಾಸನೆ ಇದೆಯಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಜಾಸ್ತಿ ಹೊತ್ತು ಬೇಯಿಸಬೇಕು ಅನ್ನೋದಿಲ್ಲ. ಯಾಕೆ ಅಂದರೆ ನಾವು ಈಗಾಗಲೇ ಕಡಲೆಕಾಳು ಮತ್ತು ಹಲಸಿನ ಬೀಜನ ಬೇಯಿಸಿ ಇಟ್ಕೊಂಡಿರೋದ್ರಿಂದ ನಾವು ಗ್ರೇವಿ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಕುದಿಸ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿ ಬರ್ತಿದೆಯಲ್ಲ. ಈಗ ಕೈ ಆಡಿಸ್ತಾನೆ ಇರಬೇಕು. ಒಂದು 2-3 ನಿಮಿಷ ಇದನ್ನು ರೆಡಿ ಮಾಡ್ಕೊಂಬಿಟ್ರೆ, ನೀರು ಹಾಕೋಕ್ಕೂ ಮೊದಲೇ ಈ ಕೆಲಸ ಮಾಡಬೇಕು. ನೀರು ಹಾಕಿದ್ಮೇಲೆ ನಾವು ಫ್ರೈ ಮಾಡ್ಕೋತೀವಿ ಅಂದರೆ ಆಗಲ್ಲ. ಆಗ ಅದು ಹಸಿ ವಾಸನೆ ಹೋಗಿರ್ವಲ್ಲ, ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ. ಹಾಗಾಗಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕುದಿಸ್ಕೋಬೇಕು. ಯಾಕೆಂದರೆ ನೀರು ಹಾಕಿಲ್ಲ, ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ನಾವು ಕೈ ಆಡಿಸ್ತಾನೇ ಇರಬೇಕಾಗತ್ತೆ. ನೋಡಿ, ಇದಾದ ನಂತರ ನಾವು ಜಾರ್ ತೊಳ್ದು ಹಾಕ್ತಾಯಿದ್ದೀನಿ. ಈ ಗ್ರೇವಿನ ನಾವು ಯಾವುದಕ್ಕೆಲ್ಲ ಬಳಸ್ಬೋದು ಅಂದರೆ, ಬಿಸಿ ಮುದ್ದೆಗೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಪೂರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೊಸ ರುಚಿ ಅಂತ ಹೇಳಿದ್ನಲ್ಲ, ಆ ರುಚಿ ನೀವು ತಿಂದ ಮೇಲೆ ನೋಡಬೇಕು. ನೋಡಿ, ಈ ಕಡೆ ಕಡಲೆಕಾಳು ಮತ್ತು ಹಲಸಿನ ಬೀಜನ ಬೇಯಿಸಿ ಅದರ ರಸ ಸಮೇತ ನಾನು ಈ ಗ್ರೇವಿ ಒಳಗೆ ಹಾಕ್ತೀನಿ. ಅದಕ್ಕೋಸ್ಕರ ಇದಕ್ಕೆ ನಾನು ಜಾಸ್ತಿ ನೀರನ್ನು ಹಾಕಿಲ್ಲ. ಈಗ ನೋಡ್ತಾ ಇರ್ಬೋದು, ಎಲ್ಲನೂ ಅದರೊಳಗಡೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ನಮಗೆ ಯಾವ ರೀತಿ ತೆಳುವಾಗಿ. ನಮಗೆ ಇಡ್ಲಿ, ದೋಸೆ, ಪೂರಿ, ಚಪಾತಿ ಜೊತೆಗಾದರೆ ಸ್ವಲ್ಪ ತಿಕ್ನೆಸ್ ಆಗಿ ಮಾಡ್ಕೋಬೇಕು. ನಾನು ಎಲ್ಲದಕ್ಕೂ ಆಗೋ ಹಾಗೆ ಮೀಡಿಯಮ್ ಸೈಜಲ್ಲಿ ಮಾಡ್ತಿದ್ದೀನಿ. ಮುದ್ದೆನೂ ತಿನ್ಬೋದು, ಜೊತೆಗೆ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಇದಕ್ಕೆ ಜಾಸ್ತಿ ನಾನು ನೀರು ಹಾಕಿಲ್ಲ. ನೀವು ನೋಡಿದ್ರೆ ನೋಡಿ, ಕುದೀತಾ ಇದೆ. ಈ ಹಂತದಲ್ಲಿ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ನಮಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ನಮಗೆ ರುಚಿಯಾದ ಕಡಲೆಕಾಳು ಮತ್ತು ಹಲಸಿನ ಬೀಜದ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಆಗಲೇ ಚೆನ್ನಾಗಿ ಬೆಂದಿರೋದ್ರಿಂದ ಇದನ್ನು ಜಾಸ್ತಿ ಬೇಯಿಸಬೇಕು ಅನ್ನೋ ಹಂಗಿಲ್ಲ. ಅದಷ್ಟು ಕನ್ಸಿಸ್ಟೆನ್ಸಿ ಹೊಂದ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಅದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾವು ಯಾವುದ್ರ ಜೊತೆಗೆ ಬೇಕಾದರೂ ಸಹ ಇದನ್ನು ಜೊತೆಯಲ್ಲಿ ತಿನ್ನಬಹುದು. ಅನ್ನದ ಜೊತೆಗಾಗಬಹುದು, ಬಿಸಿ ಮುದ್ದೆಗಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೆಂಚ್ಕೊಳ್ಳೋದಕ್ಕೆ ಹಲಸಿನ ಬೀಜ ಅಂದರೆ ತುಂಬಾ ಫೇವ್ರೇಟು, ತುಂಬಾ ಚೆನ್ನಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಕೆಲವರೆಲ್ಲ ಏನು ಇದು ವಾಯು ಹಿಡ್ಕೊಳ್ಳುತ್ತೆ ಅಂತ, ಅದೆಲ್ಲ ಏನಿಲ್ಲ. ಅದು ಸೀಸನಲ್ಲಿ ಬಿಡೋದ್ರಿಂದ ತುಂಬಾ ಅದೆಲ್ಲ ತಿನ್ನಬೇಕು ನಾವು. ಅದಕ್ಕೋಸ್ಕರನೇ ಅದು ಸೀಸನಲ್ ಫ್ರೂಟ್ ಅಂತ ಹೇಳೋದು. ಅದು ಎಲ್ಲ ಟೈಮಲ್ಲೂ ಸಿಗಲ್ಲ. ಹಾಗಾಗಿ ಸಿಕ್ಕಿದಾಗ ಬಿಡಬೇಡಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಎಲ್ಲ ರೀತಿಯ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಹೊಸದಾಗಿ ನೋಡ್ತಾ ಇರುವಂತಹವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಗ್ರೇವಿ ರೆಡಿ ಇದೆ.
ನಾವು ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡಿಕೊಂಡು ತಿನ್ನುವಂಥದ್ದು. ಹಾಗಿದ್ರೆ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.